ಸುಧಾ ಸುಧಾ ಏನ್ರಿ? ಬಾ ಸುಧಾ, ಹೋಗಿ ಕೇಳೋಗಿ ಹೋಗಿ ನೀನೇನೆ ಕೇಳಿ ಇಸ್ಕೊಂಬರೋಗು ಸಾಲ್ವಾಗಿ, ಆಮೇಲೆ ಕೊಡೋಕ್ಕಾಗುತ್ತೆ. ಯಪ್ಪ ಯಪ್ಪ, ನಾನು ಅವಯ್ಯನ್ ಕೇಳಲ್ಲಪ್ಪ. ನಾನು ನಿನ್ನ ಜೆ ಸಿ ಬಿ ತಾಂಬಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವಯ್ಯನ್ ಕೇಳೋಣ. ಬಾರಲಿ ನೀನೇ ಹೋಗಿ ಕೇಳತ್ಲಾಗೆ. ಸುಮ್ಮನೆ ಯಾಕತ್ತ ಇದು ಮಾಡ್ತೀಯ, ಬಾ ನೀನೇ ಹೋಗತ್ತ ಕೇಳು. ಇಲ್ಲಪ್ಪ, ನೀನೇ ಹೋಗಿ ಕೇಳೋಗಿ ಹೋಗಿ, ನಾನು ಕೇಳಲ್ ಬಿಡು. ಅವಯ್ಯ ಗಿದ್ಗಣೇನು, ನಾನು ಕೇಳಲ್ಲಪ್ಪ. ನಾನು ಕೇಳೋಕೆ ಅವಯ್ಯನ್ಕೆ ಒಂಥರ ಆಗುತ್ತೆ ಕಣ. ಅವಯ್ಯನ ಹೆಂಗೆ ಮಾತಾಡ್ಸೋ ನಮ್ಮಂಗಾಗುತ್ತೆ. ನೀನೇ ಹೋಗಿ ಕೇಳಿದ್ರೆ ವಾಸಿ ಆಗ್ತಿತ್ತ ಮಾತಾ. ಇಲ್ಲಪ್ಪ, ನಾನು ಕೇಳಲ್ಲ. ಇಬ್ರು ಹೋಗೋಣ ನಡಿ. ನಾನು ಒಬ್ಳು ಹೋಗಕ್ಕೆ ಯಾರು ಕೇಳ್ತಾರೆ ಅಮ್ಮಂಗಾಗುತ್ತೆ. ನೋಡಿ, ಇಬ್ರು ಹೋಗೋಣ ಕೇಳೋಣ. ಬಾ ನೀನೇ ಹಂಗನ್ನ, ನಾನು ಸುಮ್ಮನೆ ಇರ್ತೀನಿ, ನಿನ್ನ ಜೊತೆ ಬರ್ತೀನಿ, ನೀನೇ ಸುಮ್ಮನೆ ಹಂಗನ್ನು. ಇಬ್ರು ಕೇಳಬೇಕು. ನಾನು ಕೇಳಲ್ಲ, ನೀನೇ ಕೇಳ್ಬೇಕು. ನೀನು ಈಗ ನೀನೇ ತಾನೇ ಇಸ್ಕೊಂಬನು, ನೀನು ಜವಾಬ್ದಾರಿಯಿಂದ ಕೊಡಬೇಕು. ಇವಾಗ ಗಂಡ ಕೇಳಬೇಕು ಮೇಯ್ನು. ಅಲ್ಲ, ನಿನ್ನ ಗಂಡಿಗೆ ಬೇಡ, ನಿನ್ನ ಗಂಡ ಸುಮ್ಮನೆ ಇದ್ದಾನೆ ಅಂತ ನಾವಯ್ಯ ಎಲ್ಲರೂ ಕೇಳ್ಬೇಕಾಯ್ಯಪ್ಪನ. ಏನು ಮಾಡ್ತೀವಿ, ದುಡ್ಡು ಇಲ್ಲೋದ್ಕಂತ ತಿರಿಬೇಕಾಗೈತಿ. ನೋಡಿ ಹೋಗೋಣ ಕೇಳೋಣ, ಇನ್ನೇನು ಮಾಡೋಕ್ಕಾಗುತ್ತೆ, ಇಬ್ಬರಳು ಹೋಗೋಣ. ಬಾ ಹೋಗೋಣ. ಇನ್ನೇನು ಮಾಡೋಣತ್ತ, ಒಳ್ಳೇದಿನ ನೋಡಿ ತೋರೋಕ್ಕಾಗುತ್ತೆ ಅಥವಾ ದುಡ್ಡು ಅಡ್ಜಸ್ಟ್ ಆದರೆ ಅಂತ ನೋಡ್ತಾ ಇದ್ದೀನಿ. ಏನು ಮಾಡೋಣ, ದುಡ್ಡು ಇಲ್ಲದಕ್ಕೆ ಅವ್ರನ್ನ ಕೇಳಲೇಬೇಕು. ಬಾ, ಇವಾಗ ದುಡ್ಡು ಇದ್ದಿದ್ರೆ ನಾವು ಯಾಕೆ ಅವ್ರನ್ನ ಕೇಳ್ಕೊಂಡು ಅವ್ರನ್ನ ಹಸ್ಕೊಂಡು ಹೋಗ್ಬೇಕಾಗಿತ್ತು. ಬಾ ಹೋಗೋಣ, ಅಮ್ಮನೂ ಅಲ್ಲೇ ಐತೇನ ಕೇಳೋಣ. ಅದಿಲ್ಲ ನಮ್ಮ ಮಾಮನ ಕಳಿಸಿದ್ರು ಆಸೆ ಆಗಿತ್ತೇನಪ್ಪ, ನಮ್ಮ ಮಾಮನ ಕೇಳಿ ಇಸ್ಕೊಬರೋದು. ಅಪ್ಪನ ಕಳಿಸಿದ್ರು ಅಷ್ಟೇ, ಅವ್ರಿಗೂ ಅದನ್ನೇ ಹೇಳೋದು, ಅವರೇ ಬರಲಿ ಹೇಳು ಅಂತಾರೆ. ನಮ್ಮ ತಕ್ಕ ಬರಲಿ ಅಂತ ಅವರು. ನಾವು ದುಡ್ಡು ಐತೆ ನಮ್ಮ ಹತ್ರ, ನಾವು ಸಾಹುಕಾರರು, ಅವ್ರು ಬರಲಿ ಹೇಳಿ ನಮ್ಮ ತಕ್ಕ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ. ಬಾ ಆಮೇಲೆ ಒಂದಿಟ್ಟು ನಮ್ದು ಆಗ್ತಿದ್ದಂಗೆ ಕೊಡೋಣ. ಆಮೇಲೆ ಇನ್ನೇನು ಜೆ ಸಿಕ್ ತಂದಿರ್ತೀವಿ, ದುಡ್ದು ಕೊಟ್ರೆ ಆತವ್ರದ್ದೇ, ನಮ್ಗೆ ₹1 ಬೇಡ, ಕೊಡೋಕ್ಕಾಗುತ್ತೆ. ಬಾ ನನಗಂತೂ ಮಾತಾಡಿಸ್ತಿಲ್ದಾರ ಮಂತಕ್ಕೆ ಹೋಗ್ಬೇಕಂದ್ರೆ ಹಂಗೆ ದೊಡ್ಡದಂಗೆ ಆಗುತ್ತೆ, ಹೋಗೋಕ್ಕಾಗಲ್ಲ. ಅಯ್ಯೋ ಏನು ಅಂತಾರೋ ಏನೋ, ತೆಗ್ದು ಹೋಗ್ಬೇಕಲ್ಲಪ್ಪ ಅಂತ ನನಗಂತೂ ದೊಡ್ಡದಂಗೆ ಆಗುತ್ತೆ, ಹೋಗೋಕ್ಕಾಗಲ್ಲ. ನನಗೂ ಹಂಗೆ ಅನ್ಸೋದು ನೋಡಿ. ಸುಮ್ಮನೆ ಏನು ಮಾಡೋಣತ್ತ, ನನಗೂ ಹೋಗೋಕ್ಕಾಗಲ್ಲ ಕಣೆ. ಮಾರಪ್ಪ ಸ್ವಾಮಿ, ನೀನೇ ಮುಂದೆ ಹೋಗ್ಬಾ. ಇದ್ದಾರೆ ನೀರಂಗ ಇದ್ದಾರೇನೋ, ಯಾರು ಕಾಣಿಸ್ತಿದೆ ಒಳಗೆ ಇದ್ದಾರೇನೋ. ಬಾ ನೀನೇ ಮುಂದೆ ಬಾರಪ್ಪ ಸ್ವಾಮಿ. ನೋಡಿ ಅದಕ್ಕೆ ನಿನ್ನ ಭಯ ಏನೇ ಕೇಳೋಣ, ಇದ್ರೆ ಕೊಡಲಿಲ್ಲ ಅಂದ್ರೆ ಇಲ್ಲ ಅಂಬ್ಲೇಳು ಅಷ್ಟೇ. ಅದಕ್ಕೇನು ಭಯ ಏನಿಲ್ಲ ನೋಡಿ, ಅಷ್ಟೇ. ಇನ್ನೇನು ಮಾಡೋಣ, ಹೋಗೋಕ್ಕಾಗಲ್ಲ. ಹೋಗತ್ತ ಮಾತಾಡ್ಸಪ್ಪ ಸ್ವಾಮಿ, ನೀನೇ ಒಳಗಿರ್ಬೇಕೇನ. ಮಾಮಂಬಲ್ಲ ಅತ್ತೆ ಅಂತೀನಿ. ಅತ್ತೆ ಅತ್ತೆ, ಇವನು ಬಂದ. ಹತ್ತಿಲ್ವೇನೋ, ಮಾತಾಡ್ಸೇನು ಸುಧಾ, ನೀನೇ ಹೇಳು. ಹತ್ತಿದ್ರೆ ಕರಿ, ಮಾವಿದ್ರೆ ಕರಿ ಅಂತ ಹೇಳು. ಅವ್ನು ಯಾಕೆ ಸಿಟ್ಟು ಮಾಡ್ಕೊಂಡು ನಿಂಗೆ ನೋಡ್ತಾ ಇದ್ದಾನೆ, ಅವ್ನು ಗುರಾಯಿಸ್ತಾ ಇದ್ದಾನೆ. ಯಾರು ಅತ್ತೆ, ಯಾಕೋ ಇಲ್ಲಿಗೆ ಬಂದಿದ್ಯಾ? ದಿನೇಶಣ್ಣ, ಮಾವ ಇಲ್ವಾ? ಮಾವನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ. ಮೀನಾಕ್ಷಕ್ಕ ಇಲ್ವಾ? ಇವಾಗ ಯಾಕೆ ಬಂದಿದ್ದೀರಾ ಇಲ್ಲಿಗೆ ನೀವು? ಯಾಕೆ ಬಂದಿದ್ದೀರಾ? ನನ್ನ ಹೆಂಡತಿ ಬಂದು ಕರೆದ್ರೂ ಬರಲ್ಲ ಅಂತ ಹೇಳ್ದವ್ರು, ಇವತ್ತು ಯಾಕೆ ಬಂದಿದ್ದೀರಾ? ಬಿಡಲ್ಲ, ನಮಗೂ ನಿಮಗೂ ಎಲ್ಲಿಗೆ ಕೊನೆದಿನಿ, ಅದು ಯಾಕಲ್ಲ ಹಂಗಾಡ್ತಿ, ಸುಮ್ಕಿರಲ್ಲ. ಇವಾಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಇಲ್ಲೆಲ್ಲ ಕಂಡ್ರಂಗೆ ಕ್ಯಾಕ್ರು ಊದ್ಕೊಂಬೋದು, ದುರು ನೋಡೋದು, ಹೆಂಗೆ ಬೇಕಾಗಿ ಮಾತಾಡೋದು, ಹಿಂಗೆಲ್ಲ ಮಾಡ್ತಾ ಇದ್ದವನು ಇವಾಗ ನೋಡಿ ಹೆಂಗೆ ಮಾತಾಡ್ತಾನೆ. ಬರ್ರಿ ಮಾವ ಬರ್ರಿ, ನಾನು ನಿಮ್ಮನ್ನೇ ಹುಡುಕೊಂಬಂದೆ. ಅಣ್ಣ, ಮೀನಾಕ್ಷಕ್ಕ ಇಲ್ವಾ? ಇಲ್ಲ, ಅವ್ರು ಇಲ್ಲ ಕಣಪ್ಪ. ಅವರೆಲ್ಲನ ಎಲ್ಲ ದೇವಸ್ಥಾನಕ್ಕೆ ಹೋಗ್ಯವ್ರಿ. ಮಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಅಮ್ಮ ಇಲ್ವಾ? ಅಮ್ಮ ಇನ್ನೂ ಅತ್ತೆ ಇದ್ರೆ ಕರೀರಿ. ಇಲ್ಲ ಕಣಪ್ಪ, ಅವರು ಈಗ ಯಾವುದೋ ದೇವಸ್ಥಾನಕ್ಕೆ ಹೋದ್ರು, ಅಲ್ಲೇನೋ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ನಮ್ಮ ಅಯ್ಯಮ್ಮನೂ ನಿಮ್ಮ ಅಮ್ಮಯ್ಯ ಅವರೆಲ್ಲ ಹೋಗ್ಯವ್ರಿ. ಅಂದೀವೇನೋ ಎಲ್ಲನ, ಅವ್ರು ಯಾರೂ ಇಲ್ಲ ಮನೆಯಾಗಿ. ಸರಿ ಕಣ್ಮಮ್ಮ, ಆಯಿತು. ಅತ್ತೇನೂ ಅಮ್ಮಯ್ಯ ಬಂದಾಗ ಬತ್ತೀವಿ, ಹೇಳು. ಸ್ವಲ್ಪ ಏನೋ ಮಾತಾಡ್ಬೇಕಾಯ್ತು ನಿನ್ನ ಹತ್ರ, ಅದಕ್ಕೇನೆ. ಸರಿಯಪ್ಪ, ಆಯಿತು. ಬಾ ಸುಧಾ, ಅಮ್ಮನೂ ಅತ್ತೆ ಬರಲಿ, ಮಾತಾಡೋಣ, ಅವರು ಇರಲಿ. ಸರಿ ಬಾ. ಅಲ್ಲ ಯಾಕಪ್ಪ ಇವ್ರು ಬಂದಿರೋದು? ಯಾವ್ದು ಜೆ ಸಿಕ್ತಾ ಅಂತಾನಂತ ಕಣಪ್ಪ. ಅದಕ್ಕೇ ದುಡ್ಡು ಶಾರ್ಟೇಜ್ ಐತಂತೆ. 2 ಲಕ್ಷನ ಏನೋ 2.5 ಲಕ್ಷ 3 ಲಕ್ಷ ಇರಬೇಕಂತೆ. ಇನ್ನೂ 4 ಲಕ್ಷ ಕಟ್ಟಬೇಕಂತೆ. ಅದೆಷ್ಟ ಕಟ್ಟಬೇಕಂತಲ್ಲ, ಆಮೇಲೆ ಕಂತು ಕಟ್ಟೋದು, ಒಂದು ಡೌನ್ ಪೇಮೆಂಟ್ ಕಟ್ಟಿರೇನೆ ಕಂತು ಕಟ್ಟೋಕೆ ಕೊಡ್ತಾರಂತೆ. ಅದಕ್ಕೆ ಒಂದು 3-4 ಲಕ್ಷ ದುಡ್ಡು ಬೇಕು ಅಂತ ವಾಣಿ ಕೇಳ್ತು. ಅದಕ್ಕೇ ನಾನು ನಿನ್ನ ಮಗುಗೆ ಹೇಳಮ್ಮ, ಅವನೇ ಬಂದು ಕೇಳಲಿ, ಅವನಿಗೆ ಜವಾಬ್ದಾರಿ ಇರಲಿ. ಈಗ ನಾವು ಕೊಟ್ಟಿಲ್ಲ, ಏನು ಮಾಡಿಲ್ಲತ್ತ. 1 2 ಲಕ್ಷ ಕೊಡೋಣ ಅಂತಿದ್ವಿ, ಇನ್ನೊಂದು 2 ಲಕ್ಷ ಸಾಲ್ವ ಕೊಡೋಣ, 4 ಲಕ್ಷ ಅಂತ ಕೇಳೈತೆ. ಅದಕ್ಕೆ ಅವ್ರು ಬಂದು ಕೇಳಿದ್ರು ಕೊಡು ಅಂತ ಹೇಳಿತ್ತು ನಿಮ್ಮ ಅತ್ತೆ. ಅದಕ್ಕೆ ನಾನು ಕೊಡೋಣ ಅಂತ ಹೇಳಿ ಅದಕ್ಕೆ ನಿರ್ಧಾರ ಮಾಡಿದ್ವಪ್ಪ. ಸುಮ್ಮನಿರಪ್ಪ ನೀನು, ಅವ್ರಿಗೆ ಕೊಡ್ತೀಯ ದುಡ್ಡು? ಅವ್ನು ಕೊಟ್ಟರೆ ಕೇಳು. ಅದೇನು ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅಷ್ಟು ಮಾತ್ರ ಕೊಡ್ರಿ, 4 ಲಕ್ಷನೂ ಕೊಡಬೇಡ್ರಿ, 2 ಲಕ್ಷ ಕೊಡ್ರಿ ಸಾಕು. ಅಲ್ಲ, ಸಾಲವಾಗಿ ಇಸ್ಕೊಂತಾರಂತ 2 ಲಕ್ಷನ. ಆಮೇಲೆ ಅವರು ದುಡಿತಾರಲ್ಲ ಕೊಡ್ತಾರೆ. 2 ಲಕ್ಷ ಸಾಲವಾಗ ಬಡ್ಡಿ ಅದು ಕೊಡ್ತೀವಿ ಅಂದರು. ಬಡ್ಡಿ ಬೇಡ, ಹಣ ಕೊಡ್ರಿ ಅಂತ ಹೇಳ್ದೆ. ನಾವಿನ್ನೇನು ಬಿಡಪ್ಪ, ನಮ್ಮ ಅಮ್ಮ ಕರ್ಕೊಂಬಂದಿತ್ತ ನೋಡ್ಕೊಂತೀವಿ ಅಂತ ನಾವು ಕೈ ಹಿಡ್ಬೇಕಣಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ.
ಸುಮ್ಕಿರಪ್ಪೋ ಅವ್ನ್ದೇನು ಜಂಬ ದೌಲತ್ತು. ಅಯ್ಯೋ ಎಲ್ಲನ ನೋಡಿದ್ರೆ ನಾನು ಏನೋ ಎದ್ರಿ ಬತ್ತಿದ್ರೆ ಕ್ಯಾಕೆ ಸುಗುತ್ಕೊಂಡು ಹೋಗೋದು ಹಂಗೆಲ್ಲ ಮಾಡ್ತಾನ ಅವನು. ಹೆಂಗೆಂಬ ಗೊತ್ತಿಲ್ಲ ನಿನಗೆ. ಅವ್ರ ಇವತ್ತಾಗ ಹೆಂಗೆ ಹಿಂಗೆ ಅಂತ ಬೈಕೆಂಬದು. ಅಜ್ಜನ ಥರ ಇದ್ದಾನೆ ಅಜ್ಜ ಅಂಬೋದು ನನ್ನ. ನಾನಿನ್ನು ಅಜ್ಜ ಆಗಿದ್ದೀನಿ ಅಲ್ಲೇನೆ ಹಂಗಂತಾನೆ. ನಾನು ನೋಡಿರೋ ಅಷ್ಟೇ ಕಣಪ್ಪ. ಮಾತಾಡ್ಸಲ್ಲ ಮಂಗೆ ಹೋಗ್ತಾನೆ. ನಾನು ಏನು ಅವನೇನೆಂತೂ ಮಾತಾಡ್ಸಲ್ಲ. ದೂರ ನೋಡ್ತಾನೆ ನನ್ನೇನೆ. ನಾನೇ ತಲೆ ತೆಗಿಸ್ಕೊಂಬತ್ತೀನಿ ಅವ್ನು ನೋಡೋಕ್ಕೆ. ಇರಲಿ ಅವೆಲ್ಲ ಹೊಟ್ಟೆಗೆ ಹಾಕ್ಯಬೇಕು. ಏನು ಮಾಡೋಕ್ಕಾಗುತ್ತೆ. ಸುಮ್ಕಿರಪ್ಪತ್ತ ಯಾಕೆ ಹೊಟ್ಟೆಗೆ ಹಾಕ್ಯಂತೀಯನ. ಅವ್ನು ಮಾಡೋ ಇದಕ್ಕೆ ಯಾರು ಇದು ಮಾಡ್ತಾರೆ. ಸುಮ್ಮನೆ ಬಿಡಪ್ಪತ್ತ ಇನ್ನೇನು ಮಾಡೋಕ್ಕಾವ್. ದುಡ್ಕೊಂಡು ತಿಂತಾನೆ. ಏನೋ ಕೆಲಸ ಇಲ್ಲ ಅಂತ ವಾಣಿನೂ ನಿಮ್ಮ ಅತ್ತೇನೋ ಗೋಳಾಡ್ತಾಳೆ ನಂತಾಗೆ. ನಮ್ಮ ಹುಡುಗೇನು ಕೆಲಸ ಇಲ್ಲ, ನಮ್ಮ ಹುಡುಗೇನು ಕೆಲಸ ಇಲ್ಲ ಅಂತೇಳಿ ಗೋಳಾಡ್ತಾಳೆ. ಬಿಡಪ್ಪ ಅತ್ತ ಇನ್ನೇನು ಮಾಡೋಕ್ಕಾಗುತ್ತೆ. ದುಡ್ಕೊಂಡು ತಿಂತಾರತ್ತ. ಮತ್ತು ಯಾರು ಆಗ್ತಾರೆ ಕಷ್ಟಕ್ಕೂ ಸುಖಕ್ಕೂ ಯಾರ ತಗ ಹೆಂಗೆ ಚೆನ್ನಾಗಿರ್ಬೇಕು ಅಂಬೋದು ಅರ್ಥ ಆಗ್ಬೇಕಣಪ್ಪ. ಎಲ್ಲ ತಗು ಸೆಡು ಮಾಡ್ಕೊಂಡು ಜಂಬ ಮಾಡ್ಕೊಂಡು ಓಡಾಡೋದಲ್ಲ. ಚೆನ್ನಾಗಿರ್ಬೇಕು ಅಂಬೋದು ಮನಸ್ಸಿನಾಗ ಇರಬೇಕು. ಹಂಗಂದ್ರೆ ಅವರಿಗೆ ಇರುತ್ತೆ. ಸುಮ್ಮನಿರು. ಅರ್ಥ ಆಗುತ್ತೆ ಹೇಳಪ್ಪ ಅವನಿಗೇನೆ. ಇವಾಗ ನಾವು ದುಡ್ಡು ಕೊಟ್ಟರೆ ನೋಡಪ್ಪ ನಮ್ಮ ಮಾಮಾರೆ ಅಲ್ಲೇ ಆಗಿದ್ದು ಕಷ್ಟದಾಗಿ ಇನ್ಯಾರೂ ಆಗಲಿಲ್ಲ ಅಂತ ಹೇಳಿ ಅವನಿಗೂ ಗೊತ್ತಾಗುತ್ತೆ. ಅಯ್ಯೋ ಆ ಹುಡುಗಿ ಅಂತ ಅದು ಗೊತ್ತೇ ಸೂದಾ. ಅಯ್ಯಪ್ಪ ಹೆಂಗೆ ಮಾತಾಡುತ್ತೆ ಯಾರು ತಗೋಣಾತು. ನಮ್ಮ ಅಮ್ಮನ ಹೆಂಗೆ ಬೇಕಾ ಹಂಗೆ ಮಾತಾಡುತ್ತೆ. ಒಂದು ಸ್ವಲ್ಪನಾದ್ರೂ ದೊಡ್ಡರು ಸಣ್ಣರು ಅಂಬೋದು ಒಂದು ಬೆಲೆ ಗೌರವ ಇಲ್ಲ ಅದಕ್ಕೆ ಹಂಗೆ ಮಾತಾಡುತ್ತೆ. ಸುಮ್ಮನಿರಪ್ಪ ಕೊಡಬೇಡ. ನಾನು ನೋಡಿ ಕೊಟ್ರಿ ನಾನಂತೂ ಸುಮ್ಮನಿರಲ್ಲ ನೋಡು. ನಾವು ದುಡ್ಡು ತಂದು ಕೊಡೋದು ನಿನಗೆ ನಿಂತರಿಗೆ ನೀನು ದುಡ್ಡೆಲ್ಲನ ಈಡು ಮಾಡೋದು. ಸುಮ್ಮನಿರು. ಅತ್ತಿ ಒಡವೆ ಮಾಡಿಸ್ಕೊಟ್ಟಿದ್ಯಲ್ಲ ಅಷ್ಟೇ ಸಾಕು. ಬಿಡಪ್ಪತ್ತ ಸಾಲವಾಗಿ ಇಸ್ಕೊಂತಾನಲ್ಲ ಅವನಿಗೆ 2 ಲಕ್ಷ. ಈಗ ಮದುವೆ ಆದ ಯಾತು ಕೊಡಲಿಲ್ಲ. ಈ ಮದುವೆಗೆ ನಾವು ಯಾತು ಬಟ್ಟೆ ತರಲಿಲ್ಲ ಏನಿಲ್ಲ. ಬಿಡತ್ತ ಇನ್ನೇನು ಮಾಡೋಕ್ಕಾಗುತ್ತಪ್ಪ. ಹೊಟ್ಟೆಗೆ ಹಾಕ್ಯಬೇಕು. ತಿಳಿತೈತೋ ತಿಳಿಯಲ್ವೋ ಅವರಿಗೆ. ತಿಳಿದಾರಾಗಿದ್ರಿಗೆ ಮಾಡ್ತಿರ್ಲಿಲ್ಲ. ತಿಳಿದಿಲ್ಲದಕ್ಕೆ ಹಿಂಗೆ ಮಾಡೋದು. ಬಿಡತ್ತ ಹೋದ್ರು ಹೋಗ್ಲಿ. ಸಾಲವಾಗಿ ಇಸ್ಕೊಂಡ್ರು ಕೊಡಲ್ಲ ಕಣಪ್ಪ. ಸುಮ್ಮನೆ ಹೇಳ್ದಂಗೆ ಕೇಳು. ಈಗ ನನ್ನ ಮಾತು ಕೇಳು. ಅಯ್ಯೋ ತಿರ್ಗಾ ನೋಡಪ್ಪ ನಿನ್ನ ಮಾತು ಕೇಳಬೇಕಾಯ್ತು ಅಂಬೋದು ಬೇಡ. ನನ್ನ ಮಾತು ಕೇಳು. ಅವ್ರು ಇಸ್ಕೊಂಡ್ರು ಕೊಡಲ್ಲ ಕಣಪ್ಪ. ಕೊಡೋದಿಲ್ಲ ಅಂದ್ರೆ ಕೊಡಲ್ಲ. ಸುಮ್ಮನೆ ಇಸ್ಕೊಂಬತ್ತಕ್ಕ ಇವಾಗ ಬಂಗಾಳಿ ಆಡ್ತಾನೆ ಅಷ್ಟೇ. ಅವ್ನಿಗೆ ಗೊತ್ತೈತಿ ಯಾವಾಗ ಹೆಂಗಿರ್ಬೇಕು ಅಂತ. ಅವ್ನು ಹೆಂಗೆ ಬೇಕಾದ್ರೆ ಮಾತಾಡ್ತಾನೆ. ಅವ್ನ ಲೆವೆಲೇ ಬೇರೆ. ಅವನದೇ ಒಂಥರ ಜಂಬ. ಆ ಥರ ಯಾತಿಲ್ದಿದ್ರೆ ಅವ್ನು ಹಂಗೆ. ಮತ್ತೆ ನಾವು ಹೆಂಗಿರ್ಬೋದಾಯ್ತು ಇವತ್ತು. ನಾವು ದುಡ್ಡಿಕ್ಕೊಂಡು ನಾವು ಹಂಗೆ ಅವನಂಗೆ ಆಡೋಕ್ಕೆ ಹೋಗಲ್ಲ. ನಾವು ದುಡ್ಡು ಕೊಡ್ತೀವಿ. ನೀನೇನಪ್ಪ ಅವ್ನಿಗೆ ಕೊಡ್ತೀವಿ. ನಾನು ಅಷ್ಟೇ ದುಡ್ಡು ಕೊಡಲ್ಲ ನೋಡಿ. ಇನ್ಮೇಲೆ ಹೇಳಿರ್ತೀನಿ. ಅವ್ನಿಗೆ ಕೊಡೋದಾದ್ರೆ ನಾನು ಮಾತ್ರ ಸುಮ್ಮನಿರಲ್ಲ ನೋಡು. ನನಗೂ ಅವನಿಗೂ ಮೊದಲೇ ಆಗೋದಿಲ್ಲ. ಬಿಡಪ್ಪ ಅಂತ ಹೋಗ್ಲಿ. ಅದೆಲ್ಲ ಏನು ಮನಸ್ಸಿನಾಗ ಇಕ್ಕೊಂಡು ಇರ್ತಾವಪ್ಪ ಸಂಬಂಧಿಕರ ಮೇಲೆ. ಅವ್ರು ಒಂದೊಂದು ಇರ್ತಾರೆ, ನಾವು ಒಂದೊಂದು ಇರ್ತೀವಿ. ಹಿಂಗೆ ನಿಮ್ಮ ಮತ್ತೆ ನನ್ನ ನ್ಯೂಸ್ ಅಂತು ನಾನು ಅದೇ ಸಾಧಿಸ್ಕೊಂಡು ಹೋದ್ರೆ ಆಗದೆ. ಒಂದು ಮಾತು ಬೈದೆ ಸುಮ್ಮ ಅನ್ನತ್ತ. ಬಿಡತ್ತ ಹೋದ್ರೆ ಹೋಗ್ಲಿ ಅಂತ ಹೇಳಿ ನಿಮ್ಮ ಮತ್ತೆ ಯೋಸ್ತೀನಿ ನಾನು. ನಿಮ್ಮ ಮಾತು ಮಾತಾಡ್ದಂಗೆ 7 ವರ್ಷ ಮಾತು ಬಿಟ್ಟಿದ್ವಿ. ಈಗ ಸೆನಕ್ಕಾಗಲಿಲ್ವಿ. ಹಂಗೆ ಏನು ಮಾಡೋಕ್ಕಾಗಲ್ಲ. ನಿಮ್ಮ ಅತ್ತಿಗೆ ಅರ್ಥವಾತ. ಆಮೇಲೆ ನಮ್ಮ ಅಣ್ಣ ನೋಡು. ನಮ್ಮ ಅಣ್ಣ ತನ ಸೆನಕ್ಕಿರಬೇಕು. ನಮ್ಮ ಅಣ್ಣ ಕಷ್ಟ ಸುಖ ನೋಡ್ಕೊಂತಾನೆ ಅಂಬದು ಆಮೇಲೆ ನಿಮ್ಮ ಅತ್ತಿಗೆ ಅರ್ಥ ಆಯ್ತು. ಅವ್ರಿಗೂ ಹಂಗೆ ಆಮೇಲೆ ಹೋಗ್ತಾ ಅರ್ಥ ಆಗುತ್ತೆ. ಅಯ್ಯೋ ಅವ್ರೇನು ಅರ್ಥ ಮಾಡ್ಕೊಂಬರಲ್ಲ. ನಿನ್ನ ಯಾರು ಕೊಡು ಅಂದಿದ್ರು ಇಲ್ಲ ಅಂಬನ. ಅವಾಗ ನಾವು ಕೇಳಿದಾಗ ಇಲ್ಲ ಅನ್ಬೇಕಾಗಿತ್ತು. ನಾವೇನು ಹಂಗೆ ನಿನ್ನೇನು ಒತ್ತಾಯ ಮಾಡಿದ್ವಿ ಹಂಗೆ ಹಿಂಗೆ ಅಂತ 1000 ಮಾತಾಡ್ತಾರೆ. ಸುಮ್ಮನೆ ಇಲ್ಲ ಅನ್ನು ನೀನು. 2 ಲಕ್ಷ ಕೊಡಪ್ಪ. ನೀನು 4 ಲಕ್ಷ ಕೊಡಕ್ಕೆ ಹೋಗ್ಬೇಡ. ನಾನಂತೂ ಸುಮ್ಮನಿರಲ್ಲ ನೋಡಿ ಹೇಳಿರ್ತೀನಿ. ನನಗೇನು ಭಾಳ ಸಿಟ್ಟು ಬರ್ಬಿಡುತ್ತೆ. ಅವನು ಎಂತ ನಂಬೋದು ಗೊತ್ತಿಲ್ಲ ಇನ್ನು ನಮ್ಮ ಅಪ್ಪಗೆ. ಕೊಡ್ತೀನಿ ಅಂಬುತ್ತಿ. ಬಿಡತ್ತ ಹೋಗ್ಲಿ. 4 ಕೈ ಹಿಡಿಬೇಕು ಅಂತ ನಮ್ಮ ಅಪ್ಪ ಅಯ್ಯೋ ಅಂಬುತ್ತೆ. ನಮ್ಮ ಅಪ್ಪ ನಮ್ಮ ಅಯ್ಯ ಅಂತಾರೆ ಯಾರಿಗಾನಾದ್ರು. ಅವ್ರಿಗೆ ಅದು ಅರ್ಥ ಆಗಲ್ಲ. ಹೆಂಗಿದು ಮಾಡ್ತಾರೆ ನೋಡು. ಹೆಂಗೆ ಮಾತಾಡ್ದವ್ನು ಹೆಂಗಿದು ಮಾಡ್ದವನು ಇವಾಗ ಬಂದು ಕೇಳ್ತಾ ಇದ್ದಾನೆ ಎಂತೆಂಥ ಮಾತಂದ. ನಮ್ಮ ಅಪ್ಪ ಇನ್ನು ದೊಡ್ಡವ್ರು ಅಂಬೋದು ನೋಡ್ದಂಗೆ ಹೆಂಗಿದ್ದು ಮಾಡ್ತಾ ಇದ್ದ. ಇಂಥ ಮಾಡಿದ್ರೆ ನಾವು ನೋಡು ಇವತ್ತು ನಮ್ಮ ಅಪ್ಪನ ಕೈಗೆ ದುಡ್ಡು ತಂದು ಕೊಡ್ತೀವಿ ಮರ್ಯಾದೆಗೆ. ಇವತ್ತು ನಮ್ಮ ಅಪ್ಪ ಇವನ್ ತರಿ ಕೊಟ್ಟರೆ ನಮಗೆ ಸಿಟ್ಟು ಬರೋಕ್ಕಿಲ್ಲ. ದುಡಿಲ್ಲ ಹೇಳು ಹೋಗಿ. ದುಡಿಲಿಲ್ಲ ಏನಿಲ್ಲ ಇಕ್ಕೊಂಬಿಲ್ಲ. ಮಜಾ ಮಾಡ್ದ ಮಜ್ಗಾರ ಆದ. ಇಬ್ಬರೊಳಗೂ ಗಂಡ ಹೆಂಡ್ತಿಗಿರೋ ದೌಲತ್ತು ಇನ್ಯಾರಿಗೂ ಇಲ್ಲ. ಅಷ್ಟು ದೌಲತ್ತು ಐತಿ. ಅದಕ್ಕೆ ನಾನು ಬೇಡ ಅಂತಿರೋದು. ನೋಡ್ತಾ ಇರಿ ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.